ಹೌದು, ಚಿಕ್ಕಬಳ್ಳಾಪುರ ನಗರದಲ್ಲಿ ಜನಸಂಖ್ಯೆ ಬೆಳೀತಾ ಇದ್ದಂತೆ ಕ್ರೀಡಾಭ್ಯರ್ಥಿಗಳು ಸಹ ಜಾಸ್ತಿ ಆಗ್ತಾ ಇದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಕೆಲ ಖಾಸಗಿ ವ್ಯಕ್ತಿಗಳು ಜಿಲ್ಲಾ ಸರ್ಕಾರಿ ಕ್ರೀಡಾಂಗಣವನ್ನು ಸ್ವಂತ ಜಾಗ ಎಂಬಂತೆ ವರ್ತಿಸ್ತಾ ಇದ್ದಾರೆ. ಇಲ್ಲಿ ಬಾಸ್ಕೆಟ್ಬಾಲು, ಈಜುಕೊಳ, ಶಟಲ್ ಬ್ಯಾಡ್ಮಿಂಟನ್ನು, ಲೆದರ್ ಬಾಲ್, ಕ್ರಿಕೆಟ್ ಪಿಚ್ಚು, ಕಬಡ್ಡಿ ಕೋರ್ಟು, ಜಿಮ್ಮು, ಸಮ್ಮರ್ ಕ್ಯಾಂಪು ಈ ಎಲ್ಲದಕ್ಕೂ ಖಾಸಗಿ ವ್ಯಕ್ತಿಗಳು ಸಾವಿರಾರು ರೂಪಾಯಿ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಕ್ರೀಡಾ ಇಲಾಖೆಯಿಂದ ಇದಕ್ಕೆ ಯಾವುದೇ ಟೆಂಡರ್ ಆಗಿಲ್ಲ, ಹಣ ನಿಗದಿ ಮಾಡಿಲ್ಲ. ಆದರೂ ಖಾಸಗಿ ವ್ಯಕ್ತಿಗಳು ಕ್ರೀಡಾಪಟುಗಳಿಂದ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ, ವಸೂಲಿ ಮಾಡಿದ ಹಣ ಯಾರ ಜೇಬಿಗೆ ಸೇರ್ತಾ ಇದೆ ಅನ್ನೋ ನೂರಾರು ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಮೂಡಿದ್ದು ಆಕ್ರೋಶಕ್ಕೆ ಕಾರಣವಾಗಿದೆ. 50 ರೂಪಾಯಿ ಒಬ್ರಿಗ? ಎಷ್ಟೊತ್ತು? 1 ಗಂಟೆ ಟೈಮ್. ಅದೆಲ್ಲ ಟಿಕೆಟ್ ಕೋಚಿಂಗ್ ಯಾರನ್ನ ಇದ್ದಾರೆ ಇಲ್ಲಿ? ಕೋಚಿಂಗು ಇಲ್ಲಿ ಇಬ್ಬರವ್ರೆ, ಮುದ್ದಣ್ಣಳ್ಳಿ ಒಬ್ರು. ಈಗಿಲ್ಲ, ಸಮರಲ್ಲಿ ಮಾತ್ರ. ಕೋಚಿಂಗ್ ಎಷ್ಟು ತಗೊಂತಾರೆ? ಬೇಸಿಗೆಯಲ್ಲಿ ಮಾತ್ರ. ಕೋಚಿಂಗ್ ಎಷ್ಟು ತಗೋತಾರೆ? ಕೋಚಿಂಗ್ ನಾವು ಟ್ರೈನಿಂಗ್ ಮಾಡಿ ಆಗ 20 ದಿವಸಕ್ಕೆ 2,000 ರೂಪಾಯಿ. 20 ದಿವಸಕ್ಕೆ 2,000 ಇದು ಮಾಡ್ಕೊಡ್ತಾರೆ. ಮೇಲೆ ಬಿಲ್ ಹಾಕ್ಬಿಟ್ಟು ಕೊಡ್ತೀವಿ. ಬಿಲ್ಲೆಲ್ಲ ಹಾಕ್ಕೊಡ್ತೀವಿ. 20 ದಿವಸಕ್ಕೆ ಕೋಚಿಂಗ್ ಸಮ್ಮರಲ್ಲಿ 2,000 ರೂಪಾಯಿ ಸಮ್ಮರಲ್ಲಿ. ಇವಾಗ ನಾರ್ಮಲ್ ಟೈಮಲ್ಲಿ ಇಲ್ಲ, ಈಗ ಕೊಡೋಕೆ ಒಬ್ರಿಗೆ ಹೌದಾ? ಕೋಚಿಂಗ್ ಇರುತ್ತೆ. ಇವಾಗ ಕೋಚಿಂಗ್ ಅವ್ರು ಯಾರು ಇಲ್ವಾ? ಇರ್ತಾರೆ. ಈ ಕೋಚಿಂಗ್ ಯಾರಿಗಿಲ್ಲ ಮಕ್ಕಳಿಗೆ. ಸ್ಕೂಲ್ ರಜೆ ಇರಕ್ಕಿಲ್ಲ ಸರ್. ಶಾಲೆ ರಜೆ ಇರಬೇಕಲ್ಲ, ಮಕ್ಳು ಬರ್ಬೇಕಾದಾಗ ಯಾವ ಮುಗಿ ಕರ್ಕೊಂಡ್ಬಂದ್ರೆ ಆಗೋದಿಲ್ಲ. ಅದೇ ಸಮ್ಮರ್ ಟೈಮಲ್ಲಿ ಅದೇ ಫುಲ್ ಎಲ್ಲ ರಜೆ ಇರ್ತಲ್ಲ, ಆ ಕೋಚಿಂಗ್ ಮಾಸ್ಟರ್ಗಳು ಇರ್ತಾರೆ. ಒಂದು ಮುದ್ದಣ್ಣ ಮಾಸ್ಟರ್ ಒಬ್ಬರೇ, ಇಲ್ಲೋ ಮಾಸ್ಟರ್ ಅವರೇ, ಅದೊಂದು ಕೋಚಿಂಗ್ ಕೊಡ್ತಾರೆ. ನಮಗೆ ಟಿಕೆಟ್ ಕೊಡ್ತೀವಿ, ಎಲ್ಲ ಬ್ಯಾಂಕ್ ಅಮೌಂಟ್ ಅಲ್ಲಿ ಹೋಗ್ತೀವಿ. ಆಮೇಲೆ ಕೆಮಿಕಲ್ಲು ಅಲ್ಲೆಲ್ಲ ಅಲ್ವಾ ಬ್ಯಾಂಕ್ ಗೌರ್ಮೆಂಟು ಅಲ್ಲ. ಅದಾದ್ಮೇಲೆ ಚಿಕ್ಕಬಳ್ಳಾಪುರ ಕೇಂದ್ರದಲ್ಲಿ ತುಂಬ ಸುಸಜ್ಜಿತವಾದಂಥ ಒಂದು ಕ್ರೀಡಾಂಗಣ ಇದೆ. ಈ ಕ್ರೀಡಾಂಗಣದಲ್ಲಿ ಅನೇಕ ವಿವಿಧ ರೀತಿಯ ಕ್ರೀಡಾಪಟುಗಳು ವಿವಿಧ ರೀತಿಯ ಕ್ರೀಡೆಗಳನ್ನು ಆಡೋದಕ್ಕೆ ಮತ್ತು ಟ್ರೈನಿಂಗ್ ತಗೊಳ್ಳೋದಕ್ಕೆ ಕೂಡ ಅಲ್ಲಿ ಹೋಗ್ತಾರೆ. ಅವಾಗ ಪ್ರತಿ ವರ್ಷವೂ ಪ್ರತಿದಿನವೂ ಇರ್ತಾರೆ ಅಲ್ಲಿ. ಆದರೆ ನಮ್ಮ ಗಮನಕ್ಕೆ ಬಂದಿರೋದೇನಂತಂದರೆ, ಸರ್ಕಾರದಿಂದ ಅನೇಕ ಅನುದಾನಗಳನ್ನು ತಂದು ಕ್ರೀಡಾಂಗಣವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಆದರೆ ಇಲ್ಲಿ ಇತ್ತೀಚೆಗೆ ನಮಗೆ ಗೊತ್ತಿರತಕ್ಕಂಥ ವಿಚಾರ ಏನಂತಂದರೆ, ಅಲ್ಲಿಗೆ ಹೋಗ್ತಕ್ಕಂಥ ಕ್ರೀಡಾಪಟುಗಳ ಹತ್ರ ಯಾರೋ ಖಾಸಗಿಯವರು ಹಣ 250-300 ಈ ಥರ ಹಣ ವಸೂಲಿ ಮಾಡೋದ್ರ ಮುಖಾಂತರ ಅದು ಸರ್ಕಾರಕ್ಕೆ ಹೋಗುತ್ತೋ ಅಥವಾ ಇಲಾಖೆಗೆ ಹೋಗುತ್ತೋ ಅಥವಾ ಸರ್ಕಾರದ ಖಜಾನೆಗೆ ಮೋಸ ಮಾಡ್ತಕ್ಕಂಥ ಕೆಲಸ ನಡೀತಾ ಇರ್ತಕ್ಕಂಥದ್ದು ನಮಗೆ ಅನೇಕರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ ನಾವು ಕೂಡ ಅಲ್ಲಿ ಇತ್ತೀಚೆಗೆ ನಾವು ಭೇಟಿ ಕೊಟ್ಟು ನಾವು ಕೂಡ ಪರಿಶೀಲನೆ ಮಾಡಿದ್ದೀವಿ. ಅನೇಕ ಕ್ರೀಡಾಪಟುಗಳು ಅಲ್ಲಿ ಅಭ್ಯಾಸ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ದೀವಿ. ಆದರೆ ಇವ್ರು ಕೊಡ್ತಕ್ಕಂಥದ್ದು ಅದು ಸರ್ಕಾರಕ್ಕಾದರೂ ಸೇರಬೇಕು, ಇಲ್ಲ ಫ್ರೀಯಾಗಾದ್ರೂ ಅವ್ರಿಗೆ ಕ್ರೀಡೆಗಳನ್ನು ಕಳಿಸ್ಕೊಡ್ತಕ್ಕಂಥ ಕೆಲಸ ಈ ಒಂದು ಕ್ರೀಡಾ ಇಲಾಖೆ ಮಾಡಬೇಕಾಗಿರುತ್ತೆ. ಆದರೆ ಇತ್ತೀಚೆಗೆ ಅಲ್ಲಿ ಕೊಳ್ಳೆ ಹೊಡಿತಕ್ಕಂಥದ್ದು ಮತ್ತು ಬೇರೆ ಬೇರೆ ರೀತಿ ಕೂಡ ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಇದೆ. ಹಾಸ್ಟೆಲಲ್ಲಿ ಬೇರೆ ಬೇರೆ ರೀತಿ ಅವ್ಯವಹಾರ ನಡೀತಾ ಇರ್ತಕ್ಕಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಅದನ್ನೆಲ್ಲನೂ ಕಡಿವಾಣ ಆಗಬೇಕಾಗಿರ್ತಕ್ಕಂಥ ಸಂದರ್ಭ ಇರೋದರಿಂದ ಇದಕ್ಕೆ ಸಂಬಂಧಪಟ್ಟ ಯಾವುದೇ ಇಲಾಖೆ ಆಗಿರ್ಬೋದು, ಕ್ರೀಡಾ ಇಲಾಖೆ ಆಗಿರ್ಬೋದು ಅಥವಾ ಜಿಲ್ಲಾಡಳಿತ ಇರ್ಬೋದು ಅಥವಾ ಸಂಬಂಧಪಟ್ಟ ಶಾಸಕರಾಗಲಿ ಮಂತ್ರಿಗಳಾಗಲಿ ಅದನ್ನು ಸೂಕ್ತವಾಗಿ ಗಮನಹರಿಸೋದ್ರ ಮುಖಾಂತರ ಅಲ್ಲಿ ನಡೀತಕ್ಕಂಥ ಅವ್ಯವಹಾರ ಏನಿದೆ, ಎಲ್ಲ ವಸೂಲಿ ಮಾಡ್ತಕ್ಕಂಥ ಒಂದು ಹಣ ಏನಿದೆ ಅದು ಸರ್ಕಾರದ ಖಜಾನೆಗೆ ತುಂಬತಕ್ಕ ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ಅದನ್ನು ಸರಿ ಮಾಡ್ಕೊಳ್ತಾರ ಅನ್ನೋ ಒಂದು ಆಶಾಭಾವನೆಯಿಂದ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಈಗ ವಿದ್ಯಾರ್ಥಿಗಳು ನೇರವಾಗಿ ಕ್ರೀಡಾ ಇಲಾಖೆ ಜೊತೆ ಸಂಪರ್ಕ ಇರಬೇಕಾಗುತ್ತೆ. ಆದರೆ ಇದು ಮಧ್ಯವರ್ತಿಗಳ ಸಂಪರ್ಕದಲ್ಲಿ ಇರೋದರಿಂದ ವಿದ್ಯಾರ್ಥಿಗಳಿಗೂ ಮಧ್ಯವರ್ತಿಗಳಿಗೆ ಸಂಪರ್ಕನ ಕಡಿತಕ್ಕಂಥ ಕೆಲಸ ಇಲಾಖೆ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಆಮೇಲೆ ಬೇರೆ ಬೇರೆ ಕ್ರೀಡೆಗಳಿಗೆ ಯಾವುದಕ್ಕೆ ಯಾವ ರೀತಿ ಫೀಸ್ ವಸೂಲು ಮಾಡ್ತಾಯಿದ್ದಾರೆ, ಶುಲ್ಕ ವಸೂಲು ಮಾಡ್ತಾಯಿದ್ದಾರೆ, ಅದಕ್ಕೆ ಎಷ್ಟು ಹಣ ಅಂತ ನಿಗದಿ ಮಾಡಿದ್ದಾರೆ ಅನ್ನೋದನ್ನು ನಾಮಫಲಕಗಳು ಕೂಡ ಅಲ್ಲಲ್ಲಿ ಹಾಕಿದ್ರೆ ಒಳ್ಳೆಯದು ಅಂತ ನಾನು ಈ ಸಂದರ್ಭದಲ್ಲಿ. ಅಂದಹಾಗೆ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ದಶಕಗಳಿಂದ ಖಾಸಗಿ ವ್ಯಕ್ತಿಗಳು ವಿವಿಧ ಕ್ರೀಡೆಗಳ ಹೆಸರಲ್ಲಿ ಹಾಗೂ ಸಮ್ಮರ್ ಕ್ಯಾಂಪ್ ನಡೆಸೋ ಮೂಲಕ ಕ್ರೀಡಾಪಟುಗಳಿಂದ ಮನ ಬಂದಂತೆ ಅಕ್ರಮ ಹಣ ವಸೂಲಿ ಮಾಡ್ತಾ ಇದ್ರು. ಪಾಪ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕಿ ಜಯಲಕ್ಷ್ಮಿ ಮೇಡಮ್ಗೆ ಇವ್ಯಾವುದು ಗೊತ್ತೇ ಇಲ್ವಂತೆ. ಕ್ರೀಡಾಂಗಣದಲ್ಲಿ ಇಲಾಖೆಯಿಂದ ಯಾವುದಕ್ಕೂ ಹಣ ನಿಗದಿ ಮಾಡಿಲ್ವಂತೆ. ಆದರೆ ಖಾಸಗಿ ವ್ಯಕ್ತಿಗಳು ಮಾತ್ರ ಇವರಿಗೆ ತಿಳಿಯದೆ ರಾಜಾರೋಷವಾಗಿ ಹೇಗೆ ಹಣ ಪಡೀತಾ ಇದ್ದಾರೆ ಅನ್ನೋ ಅನುಮಾನ ಮೂಡಿಸಿದ್ದು, ವಸೂಲಿ ಹಣ ಯಾರ ಜೇಬಿಗೆ ಹೋಗ್ತಿದೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಜಯಲಕ್ಷ್ಮಿ, ಅಸಿಸ್ಟೆಂಟ್ ಡೈರೆಕ್ಟರ್, ಕ್ರೀಡಾ ಇಲಾಖೆ, ಚಿಕ್ಕಬಳ್ಳಾಪುರ ಜಿಲ್ಲೆ. ಸರ್, ನಮ್ಮ ಒಂದು ಜಿಲ್ಲಾ ಕ್ರೀಡಾಂಗಣದಲ್ಲಿ ಕ್ರಿಕೆಟ್, ಲೆದರ್ ಬಾಲ್, ಟರ್ಫ್ ಒಂದು ಮಾಡಿದ್ದೀವಿ. ಅಂದರೆ ನಾನು ಬರೋಕ್ಕಿಂತ ನಾನು ಬಂದು 2 ತಿಂಗಳಾಯಿತು ಸರ್. ಅದಕ್ಕಿಂತ ಹಿಂದೆ ಜಗದೀಶ್ ಸರ್ ಅಂತ ಇದ್ದರು, ಅಸಿಸ್ಟೆಂಟ್ ಡೈರೆಕ್ಟ್ರು. ಅವ್ರ ಪೀರಿಯಡಲ್ಲಿ ಮಾಡಿದ್ದಾರೆ. ಇದನ್ನು ಇಲಾಖೆಯಿಂದ 2,40,000 ಕೊಟ್ಟಿದ್ದೀವಿ ಸರ್. ಅದನ್ನು ಇಲಾಖೆಯಿಂದನೇ ಮಾಡಿರೋದು. ಇದರಲ್ಲಿ ಎಕ್ಸ್ಪೀರಿಯೆನ್ಸ್ ಯಾರಿರ್ತಾರೆ ಅವ್ರು ಮಾತ್ರ ಆಟ ಆಡೋಕ್ಕೆ ಅವಕಾಶ ಇದೆ. ಮತ್ತು ಇನ್ನೂ ನಾವು ಅದನ್ನು ಅಂದರೆ
ಮಕ್ಕಳಿಗೆಲ್ಲ ಪಬ್ಲಿಕ್ಸ್ಗೂ ಬಿಡ್ತಾ ಇದ್ದೀವಿ, ಹಾಸ್ಟೆಲ್ ಮಕ್ಕಳು ಆಡ್ತಾ ಇದ್ದಾರೆ ಮತ್ತು ಎಲ್ಲರೂ ಆಟ ಆಡ್ತಾ ಇದ್ದಾರೆ. ಅದು ಬಿಟ್ಟು ಬೇರೆ ನಾವು ಯಾರಿಗೂ ಬರಬೇಡಿ ಅಂತಲೂ ಹೇಳಿಲ್ಲ ಅಥವಾ ಆಟ ಆಡಬೇಡಿ ಅಂತಲೂ ಇದುವರೆಗೂ ಹೇಳಿಲ್ಲ. ಯಾರು ಬೇಕಂದ್ರೆ ಬಂದು ಆಟ ಆಡ್ಬೋದು, ಅಂದರೆ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು. ಸರ್ ನಾವು ಇನ್ನೂ ಹಣ ನಿಗದಿ ಮಾಡಿಲ್ಲ. ಹಣ ನಿಗದಿ ಮಾಡಿದ್ಮೇಲೆ ನಾವು ಅದನ್ನು ಹೇಳ್ತೀವಿ. ಮೀಟಿಂಗ್ ಆದಮೇಲೆ ಹೇಳ್ತೀನಿ ಸರ್. ಸರ್ ಆರೋಪಗಳು ಮಾಡೋಕ್ಕೆ ಇನ್ನೂ ಅದ್ರ ಬಗ್ಗೆ ಮೀಟಿಂಗ್ ಮಾಡಿಲ್ಲ. ಮತ್ತು ಇಷ್ಟು ಅಂತ ಇದು ಫಿಕ್ಸ್ ಮಾಡಿಲ್ಲ. ಅದಕ್ಕೆ ಇನ್ನೊಂದು 2 ಡೇಸಲ್ಲಿ ಫೀಸೆಲ್ಲ ಫಿಕ್ಸ್ ಮಾಡಿ ಆಮೇಲೆ ನಾವು ಎಲ್ಲರಿಗೂ ತಿಳಿಸ್ಬೋದು. ಅಂದರೆ ಬೇರೆ ಕಡೆ ಮಾಡ್ತಾಯಿದ್ದೀವಿ ಸರ್. ಇವಾಗ ಎಕ್ಸಾಂಪಲ್ ಶಟಲ್ ಬ್ಯಾಡ್ಮಿಂಟನ್ ಹಾಲು ಆ ಥರ ಬೇರೆ ಕಡೆ ಎಲ್ಲ ಮುಂಚೆ ಮೀಟಿಂಗ್ ಮಾಡಿ ಫೈನಲ್ ಮಾಡಿರೋದು ಅಂಥವೆಲ್ಲ ಕಲೆಕ್ಟ್ ಮಾಡ್ತಾಯಿದ್ದೀವಿ. ಇದು ಕ್ರಿಕೆಟ್ದು ನಾವು ಇನ್ನೂ ಫೈನಲ್ ಮಾಡಿಲ್ಲ. ಅಲ್ಲ, ನಾವು ಇಲಾಖೆಗೆ ಇದುವರೆಗೂ ಯಾವುದೂ ಹಣ ಕಟ್ಟಿಸ್ಕೊಟ್ಟಿಲ್ಲ. ಪ್ರೈವೇಟ್ ಏಜೆನ್ಸಿನವ್ರು ಕೆಲಸ ಮಾಡೋಕ್ಕೆ ಇಲ್ಲಿ ಅವಕಾಶ ಇಲ್ಲ ಸರ್. ಅದು ನನ್ನ ಗಮನಕ್ಕೆ ಬಂದಿಲ್ಲ ಸರ್. ನಾನು ವಿಚಾರಿಸಿದ್ದೀನಿ. ಮತ್ತು ನಾನು ಅದನ್ನು ಇನ್ನೊಂದು 2 ಡೇಸ್ ಬಿಟ್ಟು ನಿಮಗೆ ವಿವರವಾದ ಒಂದು ಮಾಹಿತಿನ ನಾನು ಕೊಡ್ತೀನಿ. ಪ್ರತಿ ಮಕ್ಕಳ ಹತ್ರನೂ 5,000ದಿಂದ 3,500ರಿಂದ 5,000 ರೂಪಾಯಿವರೆಗೂ ಹಣ ಪಡಿತಾರೆ. ಅಲ್ಲಿ ಅದರಲ್ಲಿ ಏನು ಲೆದರ್ ಬಾಲ್ ಪ್ರಾಕ್ಟೀಸ್ ಮಾಡೋದಕ್ಕೆಲ್ಲ ಹಣ ಪಡಿತಾರೆ. ಇದೆಲ್ಲ ನಿಮ್ಮ ಗಮನಕ್ಕೆ ಬಂದಿದೆಯಾ? ಸರ್ ಇದುವರೆಗೂ ನನಗೆ ಯಾವ ಪೇರೆಂಟ್ಸು ಕೂಡ ನಮ್ಮ ಹತ್ರ ಇಂಥವ್ರು ಹಣ ಪಡಿತಾ ಇದ್ದಾರೆ ಅಂತ ಹೇಳಿ ಯಾವುದೂ ಕಂಪ್ಲೇಂಟ್ ಮಾಡಿಲ್ಲ. ನಾನು ಪೇರೆಂಟ್ಸ್ ಹತ್ರನೂ ಕೂಡ ನಾನು ಮಾತಾಡ್ತೀನಿ. ನಿನ್ನೆ ಗೌರ್ಮೆಂಟ್ ಎಂಪ್ಲಾಯ್ ಒಬ್ಬರು ಬಂದು ಇಲ್ಲಿ 1,500 ಪಡೆದಿದ್ದಾರೆ ಅನ್ನೋದು ನಿಮ್ಮ ಆರೋಪ. ಸರ್ 1,500 ಪಡೆಯೋದು ಏನಂತ ಹೇಳಿದ್ರೆ ಅದು ಒಂದು ಸ್ಟೇಡಿಯಂ ಬುಕ್ ಮಾಡಿದಾಗ ಆ ಥರ ಪಡಿತಾರೆ. ಒಬ್ಬೊಬ್ಬರು ಕಡೆಯಿಂದಾನೇ 1,500 ನಾವು ಯಾರಿಗೂ ಇದುವರೆಗೂ ಇಲಾಖೆಯಿಂದ ತಗೊಂಡಿಲ್ಲ. ತಗೊಂಡಿದ್ರೆ ನಮಗೆ ಒಂದು ಯಾರಾದರೂ ಒಂದು ರಶೀದಿ ಕಾಪಿ ಅಥವಾ ಏನಾದರೂ ಇದ್ದರೆ ಕೊಡ್ಬೋದು. ಇಲ್ಲ ಸರ್, ನನ್ನ ಗಮನಕ್ಕೆ ಬಂದಿಲ್ಲ ಅದು ಯಾರು ತಗೊಂಡಿದ್ದಾರೆ ಅಂತ. ನಾನು ಬಂದು 2 ತಿಂಗಳಾಗಿದೆ. ಹಿಂದೆ ಏನಾಗಿದೆಯೋ ನನಗೆ ಗೊತ್ತಿಲ್ಲ. ಇನ್ನು ಮುಂದೆ ಅದೆಲ್ಲ ಸರಿಯಾಗಿ ವ್ಯವಸ್ಥಿತವಾಗಿ ನಾವು ನಡೆಸ್ತೀವಿ. ಒಟ್ಟಾರೆ ಸರಂಬಿ ಕ್ರೀಡಾಂಗಣವು ಒಂದಲ್ಲ ಒಂದು ವಿಚಾರದಲ್ಲಿ ಸುದ್ದಿ ಆಗ್ತಾ ಇದೆ. ಕ್ರೀಡಾಂಗಣದಲ್ಲಿ ಕ್ರೀಡಾಪಟುಗಳಿಂದ ಖಾಸಗಿ ವ್ಯಕ್ತಿಗಳು ಹಣ ತಿಂತಾ ಇರೋದು ಖಂಡನೀಯ. ಆದರೆ ಜಿಲ್ಲಾ ಕ್ರೀಡಾಂಗಣ ನಡೆಸ್ತಾ ಇರುವಂತಹ ಯುವ ಸಬಲೀಕರಣ ಮತ್ತು ಕ್ರೀಡೆ ಇಲಾಖೆ ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇರೋದು ಸಾರ್ವಜನಿಕ ವಲಯದಲ್ಲಿ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.